ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಾ ಆಚಾರ್ಯ ನಾರಂಪಾಡಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಶಿಕ್ಷಕರು ಅಂದರೆ ಮಕ್ಕಳಿಗೆ ದಾರಿದೀಪ ಅಂತಾರೆ. ಸ್ಟೂಡೆಂಟ್ಸ್ ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಗಳಿಸಿದ್ರೆ ಪೇರೆಂಟ್ಸ್ ಹೀಗೆ ಹೇಳೋದು ನೀವು ಕೇಳಿರ್ತೀರಾ. ನಿಂಗೆ ಏನು ಬೇಕು ಹೇಳು, ನಾನು ಕೊಡಿಸ್ತೀನಿ. ಕೆಲ ಪೇರೆಂಟ್ಸ್ ಅಂತೂ ಲಕ್ಸುರಿಯಸ್ಟ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಖುಷಿ ಪಡಿಸ್ತಾರೆ. ಆದರೆ ನಾನೀಗ ಹೇಳೋ ಈ ಸ್ಟೋರಿಯಲ್ಲಿ ಟೀಚರ್ ತಾವೇ ತಮ್ಮ ಸ್ವಂತ ಖರ್ಚಲ್ಲಿ ಫ್ಲೈಟ್ ಏರಿಸಿ ಮಕ್ಕಳಿಗೆ ಹಾರೋ ಭಾಗ್ಯವನ್ನ ಕರುಣಿಸಿದ್ದಾರೆ. ನಾವು ನಮ್ಮವರು ಅನ್ನೋ ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಹೀಗೂ ನಮ್ಮ ಮಧ್ಯೆ ಇದಾರಲ್ಲ ಅಂತ ಕೇಳೋಕೆ ಎಷ್ಟು ಖುಷಿ ಆಗುತ್ತಲ್ಲ. ಹಾಗಿದ್ರೆ ಯಾರು ಆ ಮಕ್ಕಳ ಹೀರೋ? ಎಷ್ಟು ಖರ್ಚು ಮಾಡಿದ್ರು ಇವರು? ಫ್ಲೈಟ್ ಮಕ್ಕಳಷ್ಟೇ ಅಲ್ಲ, ಅದೇ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಅಡುಗೆ ಮಾಡಿ ಬಡಿಸ್ತಾರಲ್ಲ, ಆ ಸಿಬ್ಬಂದಿಯೂ ಜೊತೆಗಿದ್ರು. ಇಲ್ಲಿ ನೋಡಿ, ಇವರೇ. ಹೆಸರು ಬೀರಪ್ಪ ಅಂಡಗಿ. ಕೊಪ್ಪಳ ತಾಲೂಕಿನ ಬಹದ್ದೂರು ಬಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು. ಇವರು ಬಹದ್ದೂರು ಬಂಡಿ ಗ್ರಾಮದ 24 ವಿದ್ಯಾರ್ಥಿಗಳಿಗೆ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿಸಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. 2 ದಿನ ಈ ಬೆಂಗಳೂರು ಪ್ರವಾಸದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು, ಮಧ್ಯಾಹ್ನದ ಊಟದ ಅಡುಗೆ ಸಿಬ್ಬಂದಿ ಸೇರಿ 40 ಮಂದಿ ಟ್ರಾವೆಲ್ ಮಾಡಿದ್ದಾರೆ. ಹಲೋ ಚಿಲ್ಡ್ರನ್ಸ್, ಯಾರೆಲ್ಲ ನನ್ನ ಜೊತೆ ಫ್ಲೈಟಲ್ಲಿ ಬರ್ತೀರಾ ಅಂತ ಇವರು ಕೇಳಿ ಕರ್ಕೊಂಡು ಹೋಗಿದ್ದಲ್ಲ. ಇವರ ಸೆಲೆಕ್ಷನ್ನೇ ಡಿಫ್ರೆಂಟು. ಹೇಗೆ ಗೊತ್ತಾ? ಮೊದಲು ಇವರು ಸ್ಟೂಡೆಂಟ್ಸ್ಗೆ ಹೇಳಿದರು, ನೋಡಿ ನಾನು ಎಕ್ಸಾಮ್ ಮಾಡ್ತೀನಿ, ಅದರಲ್ಲಿ ಚೆನ್ನಾಗಿ ಓದಿ ಮಾರ್ಕ್ ಯಾರು ಪಡಿತಾರೋ ಅವ್ರನ್ನೆಲ್ಲ ಫ್ಲೈಟ್ ಏರಿಸ್ತೀನಿ ಅಂತ ಹೇಳಿದರು. ಅದರಂತೆ ನಮ್ಮ ಮೇಸ್ಟ್ರು ಏನು ಮಾಡಿದ್ರು ಗೊತ್ತಾ? 5ರಿಂದ 8ನೇ ತರಗತಿಯ 220 ವಿದ್ಯಾರ್ಥಿಗಳಿಗೆ ಸಣ್ಣದೊಂದು ಪರೀಕ್ಷೆಯನ್ನು ನಡೆಸ್ತಾರೆ. ಅದು ಹೇಗೆ ಗೊತ್ತಾ? ಬೇರೆ ಶಾಲೆಯ ಟೀಚರ್ಸ್ನ ಕರೆಸಿ ಎಕ್ಸಾಮ್ನ ನಡೆಸಿದ್ರು. ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ 5ರಿಂದ 8ನೇ ತರಗತಿಯ ಅಂದರೆ ಒಂದೊಂದು ಕ್ಲಾಸಿನಿಂದ 4 ಮಕ್ಕಳನ್ನು ಆಯ್ಕೆ ಮಾಡಿ ಫೈನಲ್ ಆಗಿ 24 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಫ್ಲೈಟ್ ಏರಿಸಿ 2 ದಿನದ ಭರ್ಜರಿ ಟೂರನ್ನು ಮಾಡಿದ್ದಾರೆ. ಟೀಚರ್ ಕೊಟ್ಟ ಈ ಗಿಫ್ಟಿಗೆ ಮಕ್ಕಳು ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ಕೇಳಿ. ತೋರ್ಸ್ಕೊಂಡು ಕರ್ಕೊಂಡು ಅಂತಾರ, ಅವ್ರದ್ದೆಲ್ಲ ಅಷ್ಟು ಖರ್ಚು, ಅವ್ರದ್ದೇ ಊಟದ ಖರ್ಚೆಲ್ಲ, ನಮ್ದೇನು ತೊಗೊಂಡಿಲ್ಲ. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಹೇಳಿದ್ರು, ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ತುಂಬ ಖುಷಿ ಇದೆ. ಅವ್ರು ನಮ್ಮ ಸ್ಕೂಲಿಗೆ ಬಂದಾಗಲಿಂದ ನಮ್ಮ ಸ್ಕೂಲೆಲ್ಲ ಡೆವಲಪ್ ಆಗಿದೆ. ಅವರಿಗೆ ನಾವು ಈ ಚಾಲನ್ ಮುಖ ನಾವು ಅವ್ರಿಗೆ ಧನ್ಯವಾದವನ್ನು ತಿಳಿಸಲು ಬಯಸುತ್ತೇವೆ. ನಾವು ಟೋಟಲ್ 24 ಮಕ್ಕಳು ಬಂದಿದ್ದೇವೆ. ಎಕ್ಸಾಮ್ ನಡೆಸಿದ್ರು. ಒಂದು ತರಗತಿಗೆ 6 ಜನ ಮಕ್ಕಳಂಗೆ ಕರ್ಕೊಂಡು ಬಂದಾರೆ. ನಾವು ಬರೀ ವಿಮಾನವನ್ನು ಮೇಲಿದ್ದ ನೋಡ್ತಿದ್ವಿ. ನಾವು ಇವತ್ತು ವಿಮಾನದೊಳಗೆ ಬಂದೀವಿ ಅಂದರೆ ನಮ್ಮ ಸರ್ ದಯೆಯಿಂದ ನಾವು ಬಂದೀವಿ. ನಾವು ನಮ್ಮ ಸರ್ಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. ನಮ್ಮ ಸರ್ ಇರಲಿಲ್ಲ ಅಂದ್ರೆ ನಾವು ನಮ್ಮ ಶಾಲೆ ಒಳಗೆ ಇರ್ತಿದ್ವಿ. ನಮ್ಮ ಸರ್ ಬಂದು ಈಗ ನಮ್ಮ ಶಾಲೆಗೆ 1 ವರ್ಷ ಆಯಿತು. 1 ವರ್ಷದಲ್ಲಿ ನಮ್ಮ ಸರ್ ನಮ್ಮ ಶಾಲೆಯನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಮಾನದಲ್ಲಿ ನಾವು ಇದೇ ಫಸ್ಟ್ ಸತಿ ಅಲ್ಲ ಸರ್ ಹೋಗಿದ್ದು, ನಮ್ಗೆ ತುಂಬ ಖುಷಿ ಆಗ್ತಿ ಸರ್. ಟೋಟಲು ಬೇರೆ ಊರ್ಲಿದ್ದ ಸರ್ ಎಕ್ಸಾಮ್ ಪೇಪರ್ ತೆಗ್ಸಿದ್ರಿ ಸರ್, ಬೇರೆ ಸ್ಕೂಲಿದ್ದ ಸರ್ನ ಕರೆಸಿ. ಅದ್ರಾಗ ಒಂದು ಕ್ಲಾಸ್ಗೆ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ರಿ ಸರ್. ಅದರಲ್ಲಿ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಟೋಟಲ್ 24 ವಿದ್ಯಾರ್ಥಿಗಳನ್ನು ವಿಮಾನದಲ್ಲಿ ಕರ್ಕೊಂಬಂದಿದ್ದಾರೆ ಸರ್. ಇಲ್ಲಿ ವಿಧಾನಸೌಧ, ಲಾಲ್ಬಾಗ್, ಈಗ ನೆಹರು ತಾರಾಲಯಕ್ಕಂತ ಬಂದಿರಿ ಸರ್. ಈ ಥರ ದೇವಸ್ಥಾನಗಳನ್ನು ತೋರಿಸಿರಿ ಸರ್. ಇನ್ನು ಈ ವಿನೂತನ ಹೆಜ್ಜೆ ಇಟ್ಟು ಫ್ಲೈಟ್ ಏರಿಸಿದ ನಮ್ಮ ಮೇಸ್ಟ್ರು ಬೀರಪ್ಪ ಅಂಡಗಿ ಬಳಿ ನಾವು ಹೀಗೊಂದು ಯೋಚನೆ ನಿಮಗೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಹೀಗೆ. ಸರ್, ನನ್ನ ಹೆಸರು ಬೀರಪ್ಪ ಅಂಡಗಿ ಅಂತ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಹದ್ದೂರು ಬಂಡಿ ಶಾಲೆಯ ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯನಾಗಿದ್ದೀನಿ. ಇವತ್ತು ಒಟ್ಟು 24 ವಿದ್ಯಾರ್ಥಿಗಳನ್ನು ನಾನು ನಿನ್ನೆ ತಾನೇ ಜಿಂದಾಲಿಂದ ವಿಶೇಷ ವಿಮಾನದ ಮೂಲಕ ನಾವು ಬೆಂಗಳೂರಿಗೆ ಬಂದ್ವಿ. ಅದರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ನಾನು ಆ ಶಾಲೆಗೆ 1 ವರ್ಷದಿಂದ ಕರ್ತವ್ಯಕ್ಕೆ ಜಾಯ್ನ್ ಆದ ಮೇಲೆ 24 ವಿದ್ಯಾರ್ಥಿಗಳನ್ನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಯಾವ ರೀತಿ ಕರ್ಕೊಂಡು ಹೋಗೋದಂದ್ರೆ, ಈಗ ನೋಡಿ, ತಮ್ಗೆ ಗೊತ್ತಿದೆ, ನಮ್ಮ ಟೀಚರ್ಸ್ ನಮ್ಮ ಫೇವ್ರೇಟ್ ಸ್ಟೂಡೆಂಟ್ನ ಆಯ್ಕೆ ಮಾಡ್ಕೊತಾರೆ. ಅಲ್ಲಿ ಪಾರದರ್ಶಿ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ, ನಮ್ಮ ಟೀಚರ್ ಬೇಡ, ನಮ್ಮ ಶಾಲೆ ಶಿಕ್ಷಕರನ್ನು ಬಳಸದೆ ಬೇರೆ ಶಾಲೆ ಶಿಕ್ಷಕರನ್ನು ಕರೆಸಿ ಅವರೇ ಕ್ವಶನ್ ಪೇಪರ್ ತರಿಸಿ ಅವರೇ ಪರೀಕ್ಷೆ ನಡೆಸಿ ಅವರೇ ಫಲಿತಾಂಶವನ್ನು ಕೂಡ ನೀಡ್ಯಾರ. ಆ ಫಲಿತಾಂಶ ನಾನು ಮಾಡಿದೆ. 5ನೇ ತರಗತಿಗೆ 6 ವಿದ್ಯಾರ್ಥಿಗಳು, 6ನೇ ತರಗತಿಗೆ 6, 7ಕ್ಕೆ 6, 8ಕ್ಕೆ 6 ಅಂದರೆ ತರಗತಿಗೆ 6 ಮಕ್ಕಳಂತೆ. 4 ತರಗತಿಗಳಿಗೆ 6ರಿಂದ 8ನೇ ತರಗತಿವರೆಗೆ ಒಟ್ಟು 4 ತರಗತಿಗೆ 24 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ಸ್ವಂತ ಖರ್ಚು ಮೂಲಕ ಜಿಂದಾಲಿಂದ ಏನು ಬೆಂಗಳೂರಿಗೆ ಕರ್ಕೊಂಬಂದಿದ್ದೀನಿ ನಿನ್ನೆ. ಇದರ ಕಾನ್ಸೆಪ್ಟ್ ಏನಂದರೆ, ನಾನೊಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದೀನಿ. ಈಗ ಇಡೀ ದೇಶಕ್ಕೆ ಅನ್ನ ನೀಡೋ ರೈತರು
ಶಿಕ್ಷಕರಿಗೆ ಅನ್ನ ನೀಡೋರು ಅಂದ್ರೆ ಅದು ಮಕ್ಕಳು. ನಾವು ಮಕ್ಕಳನ್ನ ದೇವ್ರ ರೀತಿಯಲ್ಲಿ ನಾನು ಕಾಣೋದ್ರಿಂದ ನಮ್ಮ ದೇವರನ್ನು ವಿಮಾನಯಾನದಲ್ಲಿ ಅವರಿಗೆ ನನ್ನ ಸ್ವಂತ ದುಡ್ಡಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದರ್ಸ ಇತ್ತು. ಅದು ನನಗೆ ಇವತ್ತು ಈಡೇರಿದೆ. ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಆದರೂ ಕೂಡ ನನಗೆ ಆತ್ಮತೃಪ್ತಿ ಇದೆ. ನನ್ನ ದೇವರ ಸಲುವಾಗಿ ನಾವು 5 ಲಕ್ಷ ರೂಪಾಯಿ ಖರ್ಚು ಮಾಡೋದು ನನಗೆ ಖುಷಿ ಕೊಡುವಂಥದ್ದು ಒಂದು ವಿಚಾರ. ಈ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದ್ರೆ ಮುಂದೊಂದಿನ ಇವರು ಕೂಡ ಉನ್ನತ ಹುದ್ದೆ ಹೋದಾಗ ಅವರು ಕೂಡ ಸಮಾಜಮುಖಿಯಾಗಿ ಇಂಥ ಒಂದು ಕಾರ್ಯ ಮಾಡಿದಾಗ ನನ್ನ ಕಾರ್ಯಕ್ಕೆ ಸಾರ್ಥಕ ಆಗುತ್ತೆ ಅನ್ನೋ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಕೂಡ ತಿಳಿಸಿದ್ವಿ. ಇಲ್ಲಿ ನೀವು ಇನ್ನೊಂದು ವಿಷಯ ಮೆಚ್ಚಲೇಬೇಕು. ನಮ್ಮ ಈ ಮೇಷ್ಟ್ರು ವಿಶೇಷ ಚೇತನರು, ಸರ್ಕಾರಿ ವಿಕಲಚೇತನರ ನೌಕರರ ಸಂಘದ ಅಧ್ಯಕ್ಷರೂ ಆಗಿದ್ದಾರೆ. ಈಗ ಮಾದರಿ ಶಿಕ್ಷಕರಾಗಿ ಹೊರಹೊಮ್ಮಿದ್ದಾರೆ. ಇವರ ಈ ಸೇವೆಗೆ ನಮ್ಮದೊಂದು ಬಿಗ್ ಸಲ್ಯೂಟು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.